ಪ್ರಜ್ವಲ್ ರೇವಣ್ಣ ಅವರ ತಂದೆ ಬಗ್ಗೆ ಕೂಡ ಏನು FIR ರಿಜಿಸ್ಟರ್ ಆಗಿದೆ. ಒಂದು ವಿಕ್ಟಿಮ್ ಆಚೆ ಬಂದು ಮಾತಾಡಿದ್ದಾರೆ. ಐ ರಿಯಲಿ ಅಪ್ರಿಶಿಯೇಟ್ ಅವರ ಕರೇಜ್, ಅವರ ಧೈರ್ಯವನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಆದ್ರೂ ಅವರ ಐಡೆಂಟಿಟಿನ ದಯವಿಟ್ಟು ಮಾಧ್ಯಮದವರಾಗ್ಬೋದು, ಜನಗಳಾಗ್ಬೋದು ಇದನ್ನ ಒಂಚೂರು ಸೀಕ್ರೆಟ್ ಆಗಿಡಿ. ನಮ್ಮ ಒಂದು ಸೊಸೈಟಿಲಿರೋ ಕೆಲವು ರಿಗ್ರೆಸಿವ್ ಫೋರ್ಸಸ್ ಇನ್ನ ಮುಂದುವರೆದಿಲ್ಲ. ಇಲ್ಲಿ ವಿಕ್ಟಿಮ್ ಬ್ಲೇಮಿಂಗ್ ಆಗುತ್ತೆ. ಫಸ್ಟ್ ರಿಕ್ವೆಸ್ಟ್ ನನ್ನದೇ. ನಮ್ಮ ಡಿಮ್ಯಾಂಡ್ಸ್ ಏನಂದ್ರೆ, ಮೊದಲು ಪ್ರಧಾನಮಂತ್ರಿ ಬಂದು ಬಾಯ್ ಬಿಡಬೇಕು. ಅವರ ಅಲಯನ್ಸ್ ಪಾರ್ಟ್ನರ್ ಬಗ್ಗೆ, ಈ ಫೋಟೋ ಬಗ್ಗೆ ಜಸ್ಟಿಫಿಕೇಶನ್ ಕೊಡಬೇಕು. ಹೇಗೆ ಇವರು ಒಂದು ಸೆಕ್ಷುವಲ್ ಅಫೆಂಡರ್ ಜೊತೆ ನಿಂತಿದ್ದಾರೆ, ಇವರಲ್ವಾ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋದು? ಈ ಫೋಟೋಗಿಂತ ಬೇಕಾ ಸಾಕ್ಷಿ? ಪ್ರಧಾನಮಂತ್ರಿ ಯಾವ ರೀತಿ ಕುಟುಂಬ ರಾಜಕಾರಣದ ಜೊತೆ ನಿಂತಿದ್ದಾರೆ ಅಂತ. ಬರೀ ಕುಟುಂಬ ರಾಜಕಾರಣ ಅಲ್ಲ, ಇಲ್ಲಿ ಕುಟುಂಬ ರಾಜಕಾರಣ ಒಂದು ನೆಪೋಟಿಸಮ್ ಅಂತಾರೆ, ಅದು ಕ್ರೈಮ್ ಅಲ್ಲ. ಆದ್ರೆ ಸೆಕ್ಷುವಲ್ ಸೀರಿಯಲ್ ಅಫೆಂಡರ್ ಈ ಮನುಷ್ಯನ ಜೊತೆ, ಅವ್ರ ಅಪ್ಪನ ಜೊತೆ ಇಬ್ರು ಸೀರಿಯಲ್ ಅಫೆಂಡರ್ಸ್, ಸೆಕ್ಷುವಲ್ ಸೀರಿಯಲ್ ಅಫೆಂಡರ್ಸ್ ಇವ್ರ ಜೊತೆ ಇದ್ದಾರೆ ನರೇಂದ್ರ ಮೋದಿ. ಇದಕ್ಕೆ ಆನ್ಸರ್ ಬೇಕು ನಮಗೆ. ಯಾಕೆ ಬಾಯ್ ಬಿಡ್ತಿಲ್ಲ? ಇವರೆಲ್ಲ ಅವ್ರ ಪರಿವಾರ ಅಲ್ವಾ, ಮೋದಿ ಪರಿವಾರ? ಯಾಕೆ ಬಾಯ್ ಬಿಡ್ತಿಲ್ಲ ಹೇಳಿ? ಮತ್ತೊಂದು ವಿಷಯ, ಇವತ್ತು ಪ್ರಜ್ವಲ್ ರೇವಣ್ಣ ಏನು ದೇಶ ಬಿಟ್ಟು ಹೋಗಿದ್ದಾರೆ. ರೇವಣ್ಣ ಅವ್ರು ಹೋಗದೆ ಇರೋ ಹಾಗೆ ಇಮಿಗ್ರೇಷನ್ ಫಸ್ಟು ಪ್ರಧಾನಮಂತ್ರಿ ಅವ್ರ ಕೈಯಲ್ಲಿದೆ. ಪ್ರತಿಯೊಂದು ಏರ್ಪೋರ್ಟ್ ಅಲ್ಲೂ ಹೇಳಬೇಕು ಅವ್ರು ದೇಶ ಬಿಡಬಾರ್ದು ಅಂತ. ನಾವು SIT ಹಾಕಿದ್ದೀವಿ. ನಮ್ಮ ಏನು ರಾಜ್ಯದ ಮಹಿಳಾ ಆಯೋಗದ ಚೇರ್ಪರ್ಸನ್ ಇದ್ರು, ಅವರು ಕೂಡ ಸುವಮೋಟೋ ಏನು SIT ಸೆಟಪ್ ಮಾಡಿ ಅಂತ ಹೇಳಿದ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಮೀಟಿಂಗ್ ಮಾಡಿ SIT ಸೆಟಪ್ ಮಾಡಿದ್ದೀವಿ. FIR ಬಂದಿದೆ. ಖಂಡಿತ ನಾವು ಒಂದು ನ್ಯಾಯಯುತವಾದ ಪ್ರೂವ್ ಮಾಡ್ತೀವಿ. ಆದ್ರೆ ಇದಕ್ಕೆ ಆನ್ಸರ್ ಮಾತ್ರ ನರೇಂದ್ರ ಮೋದಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವರ ಹಿಪೋಕ್ರೆಸಿ ಕಾಣುತ್ತೆ. ಅವರು ಯಾವ ರೀತಿ ಆಡಿದ ಮಾತನ್ನ ಉಳಿಸ್ಕೊಳ್ಳೋದಿಲ್ಲ. ದೇಶದ ಅರ್ಧ ಜನಸಂಖ್ಯೆ ಏನಿದೆ, 50% ಜನಸಂಖ್ಯೆ ಇವತ್ತು ನೋಡ್ತಾ ಇದೆ ಸರ್ ನರೇಂದ್ರ ಮೋದಿ ಅವರನ್ನ. ಬಾಯ್ ಬಿಟ್ಟು ಮಾತಾಡಿ. ನಿಮಗೆ ನಿಮ್ಮ ಅಲಯನ್ಸ್ ಪಾರ್ಟ್ನರು ಒಂದೆರಡು ಸೀಟ್ ಗೆಲ್ಲುವಂಥವ್ರು ಮುಖ್ಯನಾ, ಅಥವಾ ನಿಮಗೆ ದೇಶದ ಹೆಣ್ಣು ಮಕ್ಕಳ ಮರ್ಯಾದೆ, ದೇಶದ ಹೆಣ್ಣು ಮಕ್ಕಳ ಸ್ವಾಭಿಮಾನ, ದೇಶದ ಹೆಣ್ಣು ಮಕ್ಕಳ ಸುರಕ್ಷತೆ ಮುಖ್ಯನಾ? ಇದು ನಿಮ್ಮ ಕೈಯಲ್ಲಿದೆ. ನರೇಂದ್ರ ಮೋದಿ ಅವರಿಗೆ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ದೇಶದ ಗೃಹ ಮಂತ್ರಿಗಳಿಗೂ ಹೇಳಕ್ ಬರ್ತೀನಿ. ಇಲ್ಲಿರೋ BJP ಅವ್ರು ಬಿಡಿ, ವಿಜೇಂದ್ರ ಅವರಿದ್ದಾರೆ ಇಲ್ಲಿ, ಅದು ಛಿದ್ರ ಆಗಿದೆ BJP. ವಿಜೇಂದ್ರ ಅವ್ರಾಗ್ಬೋದು ಒಂದ್ ಕಡೆ, ಅಶೋಕ್ ಅವ್ರು ಇನ್ನೊಂದ್ ಕಡೆ, ಮತ್ತೆ ಯತ್ನಾಳ್ ಅವ್ರು ಇನ್ನೊಂದ್ ಕಡೆ, ಸೋಮಣ್ಣನವ್ರು ಇನ್ನೊಂದ್ ಕಡೆ. ಅವ್ರು ಯಾರು ಇಂಥ ಇಶ್ಯೂಸ್ ಬಗ್ಗೆ ಮಾತು ಆಡೋದಿಲ್ಲ. ಯಾರಾದ್ರೂ ಮಾತಾಡಿದ್ರ ಮೇಡಮ್? ಇಲ್ಲ. ನ್ಯಾಷನಲ್ ವಿಮೆನ್ ಕಮಿಷನ್ ಚೇರ್ಪರ್ಸನ್ ರೇಖಾ ಶರ್ಮಾ ಅವರು, ರೇಖಾ ಶರ್ಮಾ ಅವರ ಡ್ಯೂಟಿ ಏನು? ಇಂಥ ಕರ್ನಾಟಕದ ಇತಿಹಾಸದಲ್ಲಿ ಆ ಉಮೇಶ್ ರೆಡ್ಡಿ ಬಿಟ್ರೆ ಇಂತಹ ಸೀರಿಯಲ್ ಸೆಕ್ಷುವಲ್ ಅಫೆಂಡರ್ ಪ್ರಜ್ವಲ್ ರೇವಣ್ಣ. ಹೌದಾ? ನೀವು ಇತಿಹಾಸದಲ್ಲಿ ಕೇಳಿದ್ದೀರಾ ಸರ್ ಕರ್ನಾಟಕಕ್ಕೆ ಎಂತಹ ಮಾನ ಮರ್ಯಾದೆ ಹಾಳು ಮಾಡ್ತಿದ್ದಾರೆ ಇವರು ಅಂತ? ಇಂಥವರನ್ನ ಸುಮ್ಮನೆ ಮಾತ್ರ ಬಿಡಬಾರ್ದು. ಯಾವುದೇ ರಾಜಕಾರಣಿ, ಎಂತಹ ಪ್ರಭಾವಿ ವ್ಯಕ್ತಿ ಆದ್ರೂ ಮುಂದೆ, ನೆನ್ನೆನೂ ಇದನ್ನೇ ಹೇಳಿದ್ದೀನಿ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಬೋದು, ದೇಶದ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಬೋದು, ಜಗತ್ತಲ್ಲಿರೋ ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಬೋದು, ಕನ್ಸಲ್ಲೂ ಇದನ್ನ ಯೋಚನೆ ಮಾಡಬಾರ್ದು. ಅಂತಹ ಬುದ್ಧಿ ಕಲಿಸಬೇಕು. ಅದು ಇವತ್ತು ಕರ್ನಾಟಕದ ಜನತೆಯ ಮೇಲೆ ಒಂದು ಜವಾಬ್ದಾರಿ ಇದೆ. ಥ್ಯಾಂಕ್ ಯು. ಬಾಯ್ ಬಿಟ್ರು ಪ್ರಧಾನಮಂತ್ರಿಗಳು ಬಾಯ್ ಬಿಟ್ರು. ಇವತ್ತು ಇದು ಫೇಕ್ ವಿಡಿಯೋ ಯಾಕಾಗುತ್ತೆ ಅಂದ್ರೆ, ಈ ಫೋಟೋ ಇರೋದಕ್ಕೆ ಒಂದ್ ನಿಮಿಷ ಫೇಕ್ ವಿಡಿಯೋ ಆಗಿದೆ. ಆದ್ರೆ ಇನ್ವೆಸ್ಟಿಗೇಷನ್ ಮುಂಚೆನೆ ಒಬ್ರು ಜವಾಬ್ದಾರಿಯುತ ಒಂದು 130 ಕೋಟಿ ಜನತೆಯ ದೇಶದ ಒಂದು ಪ್ರಧಾನಮಂತ್ರಿಯಾಗಿ ಸೀರಿಯಸ್ನೆಸ್ ಬೇಡ? ಒಂದ್ ಪ್ರೋಬ್ ಮುಗಿಯೋದಕ್ ಮುಂಚೆ ಹೇಗೆ ಫೇಕ್ ವಿಡಿಯೋ ಅಂತಾರ ಅವರು? ಒಂದ್ ಸೀರಿಯಸ್ನೆಸ್ ಬೇಡ ಪ್ರಧಾನಮಂತ್ರಿಗೆ? ಜವಾಬ್ದಾರಿ ಬೇಡ? ಹೆಂಗಂತ ಸ್ಟೇಟ್ಮೆಂಟ್ ಕೊಟ್ರು ಸರ್? ನೀವುಗಳು ಕೇಳ್ಬೇಕು. ಫೇಕ್ ವಿಡಿಯೋ ಅಂದ್ರೆ ನೀವು ಟೆಸ್ಟ್ ಮಾಡಿದ್ರಾ? FSL ಕಳಿಸಿದ್ರಾ? ಟೆಸ್ಟ್ ಮಾಡಿದ್ರಾ ಫೇಕ್ ವಿಡಿಯೋ ಅಂತ? ಹೌ ಕುಡ್ ಹಿ ಗಿವ್ ಸಚ್ ಅ ಸ್ಟೇಟ್ಮೆಂಟ್? ನಾಟ್ ಅಕ್ಸೆಪ್ಟಬಲ್. ನಾಟ್ ಅಟ್ ಆಲ್. ಎಕ್ಸಾಕ್ಟ್ಲಿ. ತನಿಖೆಗೆ ಮುಂಚೆ ಕ್ಲೀನ್ ಚಿಟ್ ಕೊಡ್ತಾ ಇದ್ರೆ ಯಾಕೆ? ಅವ್ರ ಪಾರ್ಟ್ನರ್ ಅಲ್ಲ. ಅದೇ ಇವ್ರ ಅಪೋಸಿಷನ್ ಅಲ್ಲಿ ಇದ್ದಿದ್ರೆ ಕೊಡ್ತಿರ್ಲಿಲ್ಲ. as simple as that. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.